ಹಾಗೆ ಗೆಳೆಯರೆ, ಪಂಜಾಬ್ ರಾಜ್ಯ ಇದು ನಮ್ಮ ಉತ್ತರ ಭಾರತದ ಒಂದು ರಾಜ್ಯವಾಗಿದ್ದು ಮತ್ತು ಇದು ಅದರ ಶ್ರೀಮಂತ ಇತಿಹಾಸ ಮತ್ತು ರೋಮಾಂಚಕ ಸಂಸ್ಕೃತಿ ಹಾಗೂ ಕೃಷಿ ಮಹತ್ವಕ್ಕೆ ಹೆಸರುವಾಸಿಯಾಗಿದೆ. ಸೊ ಪಂಜಾಬ್ನ ಕೆಲವು ಪ್ರಮುಖ ಮಾಹಿತಿಯನ್ನು ನಿಮಗೆ ಕನ್ನಡದಲ್ಲಿ ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡೋಣ ಪಂಜಾಬ್ ರಾಜ್ಯದ ಬಗ್ಗೆ ಸ್ವಲ್ಪ. ಪಂಜಾಬಿನ ರಾಜಧಾನಿ ಚಂಡೀಗಢ. ಇದು ಒಂದು ಕೇಂದ್ರ ಆಡಳಿತ ಪ್ರದೇಶವಾಗಿದೆ. ಇದು ಕೇವಲ ಪಂಜಾಬ್ ರಾಜ್ಯದಷ್ಟೇ ಅಲ್ಲ, ಹರಿಯಾಣ ರಾಜ್ಯದ ರಾಜಧಾನಿಯೂ ಚಂಡೀಗಢ. ನೆನಪಿರಲಿ, ಎರಡು ರಾಜ್ಯಗಳ ರಾಜಧಾನಿ ಚಂಡೀಗಢ ಮತ್ತು ಇದು ಒಂದು ಯೂನಿಯನ್ ಟೆರಿಟರಿ, ಕೇಂದ್ರ ಆಡಳಿತ ಪ್ರದೇಶ. ಇಲ್ಲಿ ಅತಿ ದೊಡ್ಡ ನಗರ ನೋಡಿದರೆ ಪಂಜಾಬ್ ರಾಜ್ಯದ ಅದು ಲುಧಿಯಾನ. ಇಲ್ಲಿ ಅಧಿಕೃತವಾಗಿ ಪಂಜಾಬಿ ಭಾಷೆಯನ್ನು ಮಾತಾಡುತ್ತಾರೆ ಇವರು. ಈ ರಾಜ್ಯ ಯಾವಾಗ ರಚನೆಗೊಂಡಿದೆ ಅಂದರೆ ನವೆಂಬರ್ 1, 1966ರಂದು ಒಂದು ಪಂಜಾಬ್ ಪ್ರಾಂತ್ಯದಿಂದ ಮರುಸಂಘಟನೆಯಾಗಿದೆ. ಅಂದರೆ ಇದು ಮೊದಲು ಅರ್ಧ ಪಂಜಾಬು ಪಾಕಿಸ್ತಾನದಲ್ಲಿದೆ, ಅರ್ಧ ಪಂಜಾಬು ನಮ್ಮ ಭಾರತದಲ್ಲಿದೆ. ಹೀಗೆ ಗಡಿ ಭಾಗಗಳು ಹರಡಿವೆ. ನೀವು ಇಷ್ಟು ತಿಳ್ಕೊಳ್ಳಿ, 1966ಕ್ಕೆ ನವೆಂಬರ್ 1ಕ್ಕೆ ಪಂಜಾಬ್ ರಾಜ್ಯವನ್ನು ವಿಂಗಡಿಸಿದರು. ಪಂಜಾಬ್ ರಾಜ್ಯವು ಸರಿಸುಮಾರು 50,362 ಕಿಲೋಮೀಟರ್ನಷ್ಟು ಹರಡಿದೆ ಸರಿಸುಮಾರು ಇದು. ಮತ್ತು ಇದರ ಕೆಲವೊಂದು ಗಡಿ ಭಾಗಗಳು ಅಂದರೆ ಯಾವ ದೇಶ ಜೊತೆ ಮತ್ತು ರಾಜ್ಯದ ಜೊತೆ ತನ್ನ ಗಡಿ ಅನ್ನೋದು ಹಂಚಿಕೊಳ್ಳುತ್ತದೆ ಅಂದರೆ ಮೊದಲನೇದು ಜಮ್ಮು ಕಾಶ್ಮೀರ ಮತ್ತು ಹಿಮಾಚಲ ಪ್ರದೇಶ, ಹಾಗೂ ಪೂರ್ವಕ್ಕೆ ಹರಿಯಾಣ, ದಕ್ಷಿಣಕ್ಕೆ ರಾಜಸ್ಥಾನ ಮತ್ತು ಪಶ್ಚಿಮಕ್ಕೆ ಪಾಕಿಸ್ತಾನ ದೇಶದ ಜೊತೆಗೆ ತನ್ನ ಗಡಿಯನ್ನು ಇದು ಹಂಚಿಕೊಳ್ಳುತ್ತದೆ ಈ ರಾಜ್ಯ. ಇಲ್ಲಿ ಸ್ವಲ್ಪ ಹವಾಮಾನ ನೋಡಿದರೆ ಇಲ್ಲಿ ಬೇಸಿಗೆ ಯಾವಾಗ ಇರುತ್ತೆ ಅಂದರೆ ಏಪ್ರಿಲ್ನಿಂದ ಜೂನ್ವರೆಗೆ ಇರುತ್ತದೆ. ಮತ್ತು ಇಲ್ಲಿ ಮಾನ್ಸೂನು ಅಂದರೆ ಮಧ್ಯಮ ಮಳೆ ಇಲ್ಲಿ ಇರುತ್ತದೆ. ಜುಲೈನಿಂದ ಸೆಪ್ಟೆಂಬರ್ವರೆಗೆ ಅದು ಇರುತ್ತದೆ. ಚಳಿಗಾಲ ಡಿಸೆಂಬರಿಂದ ಫೆಬ್ರವರಿ ತನಕ ಇಲ್ಲಿ ಚಳಿಗಾಲ ಇರುತ್ತದೆ. ಈ ರೀತಿಯ ಹವಾಮಾನ ಈ ರಾಜ್ಯದ ನಡೆಯುತ್ತದೆ. ಇಲ್ಲಿ ಆರ್ಥಿಕತೆ ನೋಡಿದರೆ ಇಂಪಾರ್ಟೆಂಟು ಅದು ಕೃಷಿ. ಇದನ್ನು ಧಾನ್ಯಗಳ ರಾಜ್ಯ ಎಂದೂ ಕರೆಯುತ್ತಾರೆ. ಯಾಕಂದರೆ ಭಾರತವು ತನ್ನ ಹೆಚ್ಚಿನ ಕೃಷಿಯನ್ನು ಉತ್ಪಾದನೆ ಮಾಡುವುದು ಅದು ಕೇವಲ ಪಂಜಾಬ್ನಲ್ಲಿ. ಇಲ್ಲಿ ಪ್ರಮುಖವಾಗಿ ಬೆಳೆಯುವ ಯಾವ್ಯಾವ ಬೆಳೆಯನ್ನು ಬೆಳೀತಾರೆ ಅಂದರೆ ಇವರು ಅತ್ಯಂತ ಹೆಚ್ಚಿಗೆ ಇಲ್ಲಿ ಗೋಧಿ, ಅಕ್ಕಿ, ಕಬ್ಬು ಮತ್ತು ಹತ್ತಿಯನ್ನು ಬೆಳೆಯುತ್ತಾರೆ ಇವರು. ಕೃಷಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿವೆ ಈ ರಾಜ್ಯ. ಯಾಕಂದರೆ ಕೃಷಿನಿಂದನೇ ಇಲ್ಲಿ ರೈತರುಗಳು ತುಂಬಾ ಶ್ರೀಮಂತ ರೈತರು. ಇಡೀ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಶ್ರೀಮಂತ ರೈತರು ಎಲ್ಲಿ ಸಿಗ್ತಾರೆ ಅಂದರೆ ಅದು ಕೇವಲ ಪಂಜಾಬ್ನಲ್ಲಿ ಸಿಗುತ್ತಾರೆ. ನೆಕ್ಸ್ಟು ಇವರ ಎಕನಾಮಿಕಲ್ಲಿ ಅಂದರೆ ಆರ್ಥಿಕತೆಯಲ್ಲಿ ಇವರದು ಜವಳಿ ಮತ್ತು IT ಹಾಗೂ ಸ್ವಲ್ಪ ಆಹಾರ ಸಂಸ್ಕರಣೆಯನ್ನು ಇವರು ಮಾಡ್ತಾರೆ. ಇಲ್ಲಿ ಸ್ವಲ್ಪ ಈಗ ಸಂಸ್ಕೃತಿ ಮತ್ತು ಇವರ ಪರಂಪರೆ ನೋಡಿದ್ರೆ ಇವರು ಸ್ವಲ್ಪ ಬಾಂಗ್ರಾ ಅಂದರೆ ಇವ್ರದ್ದು ಒಂದು ಜಾನಪದ ನೃತ್ಯ ಇದು, ಮತ್ತು ಗಿಡ್ಡ ಮತ್ತು ಪಂಜಾಬಿ ಸಂಗೀತಕ್ಕೆ ಇದು ಹೆಸರುವಾಸಿಯಾಗಿದೆ. ಇವರು ಸ್ವಲ್ಪ ನೀವು ಪಂಜಾಬಕ್ಕೆ ಈಗ ಹೋದರೆ ಅಲ್ಲಿ ಸ್ವಲ್ಪ ಊಟ ಬಗ್ಗೆ ನೋಡೋಣ ಬನ್ನಿ. ಪಾಕ ಪದ್ಧತಿ ಅಂದರೆ ಬೆಣ್ಣೆ ಕೋಳಿ ಇದು ಒಂದು ಇವ್ರದ್ದು ಊಟ, ಮತ್ತು ಮಕ್ಕೀದಿ ರೋಟಿ ಮತ್ತು ಸರ್ಸೋಡಾ ಸಾಗ್, ಅಮೃತ್ಸರಿ ಕುಲ್ಚಾ ಇವ್ರದ್ದು ಫೇಮಸ್ ಆದ ಊಟ ತಿಂಡಿ. ಇನ್ನೂ ತುಂಬಾ ಇವ್ರದ್ದು ಇದೆ ಊಟ, ಅಂದರೆ ಸ್ವಲ್ಪ ಫೇಮಸ್ ಇರುವುದನ್ನು ಅಷ್ಟೇ ಹೇಳ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಕೆಲವೊಂದು ಯಾವ ಹಬ್ಬಗಳನ್ನು ಇವರು ಆಚರಣೆ ಮಾಡ್ತಾರೆ ಅಂದರೆ ಪಂಜಾಬಿಯವರು. ಮೊದಲನೇದು ವೈಶಾಖಿ ಅಂತ ಇವರು ಆಚರಣೆ ಮಾಡ್ತಾರೆ. ಎರಡನೇದು ಲೋರಿ ಮತ್ತು ದೀಪಾವಳಿ ಮತ್ತು ಗುರುಪುರ ಹಬ್ಬಗಳು. ಅಂದರೆ ಇದು ಒಂದು ಇವ್ರದ್ದು ಸಿಖ್ ಧರ್ಮದ ಆಧ್ಯಾತ್ಮ ಗುರು ಇದ್ದಾರಲ್ಲ ಅವ್ರದ್ದು ಇದು ಅವ್ರದ್ದು ಒಂದು ಗೋಲ್ಡನ್ ಟೆಂಪಲ್ಗೆ ಇವ್ರು ಹೋಗಿ ಇವರು ಇದು ಅಮೃತ್ಸರ್ನಲ್ಲಿದೆ, ಅಲ್ಲಿ ಹೋಗಿ ಇವರು ನಮಸ್ಕಾರ ಮಾಡ್ತಾರೆ. ಇಲ್ಲಿಯ ಪ್ರಮುಖ ನಗರಗಳು ನೋಡಿದರೆ ಅಮೃತ್ಸರ, ಜಲಂಧರ, ಲುಧಿಯಾನ, ಪಟಿಯಾಲ, ಮೊಹಾಲಿ ಇವು ಇಲ್ಲಿಯ ಪ್ರಮುಖ ನಗರಗಳು. ಇಲ್ಲಿಯ ಪ್ರವಾಸಿಗ ಕೆಲವೊಂದು ಆಕರ್ಷಣೆಗಳನ್ನು ನೋಡೋಣ ಬನ್ನಿ. ಗೋಲ್ಡನ್ ಟೆಂಪಲ್ ಮೊದಲನೇದು. ಇಲ್ಲಿ ನೀವು ಪ್ರವಾಸಕ್ಕೆ ಹೋದರೆ ಏನೆಲ್ಲ ನೋಡಬೇಕು ಅಂದರೆ ಗೋಲ್ಡನ್ ಟೆಂಪಲ್ಲು, ವಾಘಾ ಗಡಿ ಅಂದರೆ ಇದೊಂದು ಗಡಿ ಭಾಗ, ಜಲಿಯನ್ ವಾಲಾಬಾಗ್ ಮತ್ತು ಆನಂದಪುರ ಸಾಹಿಬ್ ಇದೊಂದು ಫತೇಗರ್ ಸಾಹಿಬ್ ಅಂದರೆ ಒಂದು ಸಿಖ್ ಪರಂಪರೆಯ ಒಂದು ತಾಣ ಇದು. ನೆಕ್ಸ್ಟು ಇಲ್ಲಿ ರಂಜಿತ್ ಸಾಗರ್ ಒಂದು ಅಣೆಕಟ್ಟಿದೆ, ತುಂಬಾ ಹೆಸರುವಾಸಿಯಾಗಿದೆ ಇದು. ಇಲ್ಲಿ ಹೋಗಿ ನೀವು ತುಂಬ ಮಜಾ ಬರ್ತದೆ. ಮತ್ತಿಕ್ಕೆ ಹರಿಕೆ ಜೋಗು ಪ್ರದೇಶ ಇದೊಂದು ಪ್ರಕೃತಿಯ ತಾಣಗಳು ಇವು. ಯಾಕಂದರೆ ಪಂಜಾಬ್ನಲ್ಲಿ ಟೋಟಲು 5 ನದಿಗಳನ್ನು ಹರಿಯುತ್ತವೆ. 5 ನದಿಗಳು ಹರಿಯುವುದಕ್ಕೆ ಅಂದರೆ ಪಂಚ ನದಿಯನ್ನು ಸೇರಿ ಹರಿಯುವುದನ್ನು ಇದಕ್ಕೆ ಇವರು ಪಂಜಾಬ್ ಅಂತ ಹೆಸರುಟ್ಟಿದ್ದಾರೆ. ಈ ರೀತಿ ನೋಡಿದರೆ ಕೇವಲ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ 5 ನದಿಗಳು ಹರಿತವೆ. ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ ಅಂದರೆ ನಮ್ಮ ಇಡೀ ದೇಶಕ್ಕೆ ಇದು ಹೆಮ್ಮೆ, ಯಾಕಂದರೆ ಒಂದು ರಾಜ್ಯದಲ್ಲಿ 5 ನದಿಗಳು ಹರಿಯುತ್ತವೆ ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ ನಮ್ಮ ಕೇವಲ ಬಿಜಾಪುರನಲ್ಲಿ 5 ನದಿಗಳು ಹರಿತವೆ. ಅದಕ್ಕೆ ನಾನು ಹೇಳ್ತಾ ಇಲ್ಲ ಜಾಸ್ತಿ. ಸೊ ಈ ರೀತಿ ನಿಮಗೆ ಪಂಜಾಬ್ನ ಒಂದು ಸಣ್ಣ ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಂತ ನಾನು ಅನುಭವಿಸುತ್ತಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.